ಹಲೋ ಡಿಯರ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು KNO ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕೂಡ ಒಂದು ರಿಕ್ರೂಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ರಿಕ್ರೂಟ್ಮೆಂಟ್ ಅಂತಂದ್ರೆ ಇದು ಹೊರಗುತ್ತಿಗೆ. ಓಕೆ, ಹೊರಗುತ್ತಿಗೆ, ನಾಟ್ ಫ್ರಮ್ NHM. ಓಕೆ, ಸೊ ನಿನ್ನೆ ಹೇಳಿರ್ತಕ್ಕಂಥದ್ದು NHM ಗೆ ಸೇಮ್ ಮೆಡಿಕಲ್ ಕಾಲೇಜಸ್ಗೆ, ಬಟ್ ಇವತ್ತು ಹೇಳ್ತಕ್ಕಂಥದ್ದು ಸೇಮ್ ಮೆಡಿಕಲ್ ಕಾಲೇಜಸ್ಗೆ, ಅದು ರಾಯಚೂರು, ಅದಕ್ಕೆ ರಿಮ್ಸ್ ಅಲ್ಲಿರ್ತಕ್ಕಂಥದ್ದು. ರಿಮ್ಸ್ ಅಂದ್ರೆ ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಇಲ್ಲಿಗೆ ಹೊರಗುತ್ತಿಗೆ ಮೇಲೆ ಕಾಲ್ ಮಾಡಿದ್ದಾರೆ. ಸೊ ಎಷ್ಟು ಪೋಸ್ಟ್ ಇದಾವೆ, ಕ್ವಾಲಿಫಿಕೇಶನ್ ಏನೇನು ಬೇಕಾಗುತ್ತೆ ನೋಡ್ತಾ ಹೋಗೋಣ. ಓಕೆ, ಇದು ನಿನ್ನೆ ಬಂದಿರ್ತಕ್ಕಂಥದ್ದು, ಸಾರಿ ಮೊನ್ನೆ 18 ಬಂದಿರತಕ್ಕಂಥದ್ದು. ಓಕೆ, ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ರಾಯಚೂರಿನ ರಿಮ್ಸ್ ಬೋಧಕ ಆಸ್ಪತ್ರೆಗೆ ಅವಶ್ಯವಿರುವ 67 ಶುಶ್ರೂಷಕ ಅಧಿಕಾರಿಗಳ ಹುದ್ದೆಗಳು ಖಾಲಿ ಇದ್ದು, ಸದರಿ ಹುದ್ದೆಗಳನ್ನು ತಾತ್ಕಾಲಿಕವಾಗಿ ಹೊರಗುತ್ತಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಧಾರದ ಮೇಲೆ 11 ತಿಂಗಳ ಅವಧಿಗೆ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹಾಗೂ ರಿಮ್ಸ್ ಬೋಧಕ ಆಸ್ಪತ್ರೆಗೆ ಅವಶ್ಯಕವಿರುವ 4 CT ಸ್ಕ್ಯಾನ್ ಮತ್ತು MRI ಟೆಕ್ನಿಷಿಯನ್ಗಳು. ಓಕೆ, ಇವರನ್ನು ಕೂಡ ಕಾಲ್ ಮಾಡಿದ್ದಾರೆ. ಟೆಕ್ನಿಷಿಯನ್, ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿಸ್ಟ್ ಮಾಡ್ತಾರಲ್ವಾ, ಅವರು ಕೂಡ ಹಾಕಬಹುದು. ಸೊ ಅದಾದ್ಮೇಲೆ ಆಸಕ್ತ ಅರ್ಹ ಅಭ್ಯರ್ಥಿಗಳು 21/7/2025 ಇವತ್ತಿನ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಯಾವತ್ತಿನವರೆಗೂ ಅಂತಂದ್ರೆ 4/8/2025 ಸಂಜೆ 4 ಗಂಟೆ ಒಳಗಾಗಿ ಸ್ವವಿವರ ಮತ್ತು ಅಗತ್ಯ ದಾಖಲಾತಿಗಳೊಂದಿಗೆ ಇತ್ತೀಚಿನ ಭಾವಚಿತ್ರ ಲಗತ್ತಿಸಿ ಈ ಕಚೇರಿಗೆ ಖುದ್ದಾಗಿ ಅಥವಾ ಅಂಚೆಯ ಮೂಲಕ ಓಕೆ ಕಳಿಸ್ಬೇಕಾಗುತ್ತೆ. ಅಡ್ರೆಸ್ ಏನಪ್ಪಾ ಅಂತಂದ್ರೆ ನಿರ್ದೇಶಕರ ಕಚೇರಿ, ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಹೈದರಾಬಾದ್ ರಸ್ತೆ, ರಾಯಚೂರು. ಓಕೆ, ಸೊ ಇಲ್ಲಿಗೆ ಕಳಿಸ್ಬೇಕಾಗುತ್ತೆ. ನೀವು ಸ್ಪೀಡ್ ಪೋಸ್ಟ್ ಮಾಡಿ, ಇಲ್ಲ ಅಂತಂದ್ರೆ ರಿಜಿಸ್ಟರ್ ಪೋಸ್ಟ್ ಮಾಡಿ, ಯಾರಾದ್ರೂ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅಂದ್ರೆ. ಓಕೆ, ಮತ್ತೆ ಕೆಳಗಡೆ ಕೂಡ ಹೆಚ್ಚಿನ ಮಾಹಿತಿಗಾಗಿ ಸಂಸ್ಥೆಯ ಅಂತರ್ಜಾಲ www.rimsraichur.karnataka.gov.in ಇಲ್ಲಿಗೆ ನೀವು ಪಡಿಬಹುದು. ನಾನು ಕೂಡ ಈ ನೋಟಿಫಿಕೇಶನ್ ಅನ್ನ ಅಲ್ಲಿಂದನೇ ಡೌನ್ಲೋಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ಓಕೆ, ಇನ್ನೊಂದು ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ, ಏನಪ್ಪಾ ಅಂತಂದ್ರೆ 4/8/2025 ಸಂಜೆ 4 ಗಂಟೆ ನಂತರ ಸ್ವೀಕೃತವಾಗುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಅಂದ್ರೆ ನಿಮ್ಮ ಅಪ್ಲಿಕೇಶನ್ 4ನೇ ತಾರೀಕು 4 ಗಂಟೆ ಒಳಗಡೆನೆ ರೀಚ್ ಆಗ್ಬೇಕು. ಓಕೆನಾ, ಅದಕ್ಕಿಂತ ಮೇಲೆ ರೀಚ್ ಆಯ್ತು ಅಂತಂದ್ರೆ ದೇ ವಿಲ್ ನಾಟ್ ಅಕ್ಸೆಪ್ಟ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಸೊ ಇದು ಕಂಪ್ಲೀಟ್ ಆಗಿ ಕಾಂಟ್ರಾಕ್ಟ್ ಬೇಸಿಸ್ ಆಗಿರುತ್ತೆ. ಕಾಂಟ್ರಾಕ್ಟ್ ಬೇಸಿಸ್ ಆಗಿರುತ್ತೆ, 11 ಮಂತ್ಸ್ ಮಾತ್ರ. ಓಕೆ, 11 ಮಂತ್ಸ್ ಮಾತ್ರ ಇರುತ್ತೆ. ಆಮೇಲೆ ಇದು ಏನಪ್ಪಾ ಅಂತಂತಂದ್ರೆ ನಿನ್ನೆ ಕೂಡ ಒಬ್ರು ಫೋನ್ ಮಾಡಿದ್ರು. ಓಕೆ, ಈ ತರ ಇಲ್ಲಿ ಇರ್ತಕ್ಕಂಥ ಕಾಂಟ್ರಾಕ್ಟ್ ಬೇಸಿಸ್ ಓಕೆ ಪೊಸಿಷನ್ಗೆ 10 ರಿಂದ 12 ಲಕ್ಷಗಳನ್ನ ಇಸ್ಕೊಳ್ತಾ ಇದ್ದಾರೆ ಏಜೆಂಟ್ಸ್. ಓಕೆ, ಸೊ ನಾನು ಹೇಳ್ತಾ ಇದ್ದೀನಿ ಕ್ಲಿಯರ್ ಆಗಿ, ಯಾವುದೇ ರೀತಿಯಾಗಿ ದುಡ್ಡು ಕೊಡೋದಕ್ಕೆ ಹೋಗ್ಬೇಡಿ. ಓಕೆ, ನೀವು ಯಾಕಂತಂದ್ರೆ ಕ್ಯಾಶ್ ಮುಖಾಂತರ ಕೊಟ್ಟಿರ್ತೀರಾ, ಪರ್ಮನೆಂಟ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಅದು 100% ಸುಳ್ಳು. ಓಕೆ, ಇವನ್ ಮೊನ್ನೆ ಕೂಡ ನಾನೊಂದು ನೋಟಿಫಿಕೇಶನ್ ನೋಡಿದೆ, ಏನಪ್ಪಾ ಅಂತಂದ್ರೆ ESIC ಹಾಸ್ಪಿಟಲ್ಗೆ ಓಕೆನಾ 6 ಇಯರ್ಸ್ ಆದ್ಮೇಲೆ ಪರ್ಮನೆಂಟ್ ಆಗುತ್ತೆ ಅಂತಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಳ್ತಾ ಇದ್ದಾರೆ ಅಂತಂದೇಳಿ ನನಗೆ. ಹೌದು, ಹೆಂಗೆ ಆಫರ್ ಲೆಟರ್ ಬಂದ್ಮೇಲೆ ನೀವು ದುಡ್ಡನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಅದೆಲ್ಲ ಸುಳ್ಳು. ಓಕೆನಾ, ESIC ಹಾಸ್ಪಿಟಲ್ಗೆ ಮಾಡ್ತಾ ಇರೋದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ. ಓಕೆ, ರೆಗ್ಯುಲರ್ ಸ್ಟಾಫ್ ಬಂದ್ರು ಅಂದ ತಕ್ಷಣ ಅವರು ತೆಗೆದಾಕ್ತಾರೆ. ಓಕೆ, ಇವನ್ ಇಲ್ಲೇ ಆದ್ರೂ ಕೂಡ ಅಷ್ಟೇನೆ, ರೆಗ್ಯುಲರ್ ಸ್ಟಾಫ್ ಎಕ್ಸಾಮ್ ಬರ್ದ್ಬಿಟ್ಟು ಬಂದ್ರು ಅಂತಂದ್ಮೇಲೆ ನಿಮ್ಮನ್ನ ತೆಗೆದಾಕ್ತಾರೆ. ಅಲ್ಲಿ ತನಕ ಇರ್ಬೋದಷ್ಟೇ. ಓಕೆ, ಆಮೇಲೆ ನೀವೇನಾದ್ರು 10 ವರ್ಷದ ಮೇಲೆ 12 ವರ್ಷದ ತನಕ ಏನಾದ್ರು ಮಾಡಿದೀರಾ ಅಂತಂದ್ರೆ ಕೃಪಾಂಕ ಅಂತಂದ್ ಹೇಳಿ ಕೊಡ್ತಾರೆ ಅಷ್ಟೇ. ಇದು ಲಾಸ್ಟ್ ಟೈಮ್ ಕೊಟ್ಟಿದ್ರು, ಬಟ್ ನೆಕ್ಸ್ಟ್ ಹಂಗೆ ಕೊಡ್ತಾರೆ ಅಂತಾನು ಹೇಳಕ್ ಆಗಲ್ಲ. ಓಕೆನಾ, ಯಾಕಂತಂದ್ರೆ ನಿಮ್ಮ ಕೊಡ್ಬೇಕಾದ್ರೆ ಅವರು ಅಪಾಯಿಂಟ್ಮೆಂಟ್ ಲೆಟರ್ ಅಲ್ಲಿ ತುಂಬಾ ಬುದ್ಧಿವಂತರಿರ್ತಾರೆ. ಓಕೆನಾ, ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ, ಯಾವುದೇ ಡಿಮ್ಯಾಂಡ್ ಮಾಡಂಗಿಲ್ಲ ಮುಂದೆ ಅಂತಾನು ಕೊಟ್ಟಿರ್ತಾರೆ. ಸೊ ಡಿಮ್ಯಾಂಡ್ ಮಾಡೋದಕ್ಕೂ ಬರೋದಿಲ್ಲ. ಓಕೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಯಾರು ಈ ತರ ಏಜೆನ್ಸಿಗೆ ದುಡ್ಡು ಕೊಟ್ಟು ನೀವು ಕ್ಲಿಯರ್ ಮಾಡಕ್ ಹೋಗ್ಬೇಡಿ. ಓಕೆ, ಸೊ ನಿಮ್ಗೆ ಏನಾರು ಮಾಡ್ಬೇಕು ಅಂತ ಆಸೆ ಇತ್ತು ಅಂತಂತಂದ್ರೆ ನೀವು ಡೈರೆಕ್ಟ್ ಆಗಿ ಹೋಗ್ಬಿಡಿ. ನಿಮ್ಮ ಇಲ್ಲಿ ಯಾವ ತರ ಮಾಡ್ಕೊಳ್ತಾರೆ ಅಂತಂತಂದ್ರೆ ಡೈರೆಕ್ಟ್ ಬೇಸ್ಡ್ ಆನ್ ಯುವರ್ ಮಾರ್ಕ್ಸ್. ಓಕೆ, BSc ನರ್ಸಿಂಗ್ ಅಲ್ಲಿ ಟೋಟಲ್ ಆಗಿರ್ತಕ್ಕಂಥ ಮಾರ್ಕ್ಸ್, 4 ವರ್ಷದ ಮಾರ್ಕ್ಸ್, 4 ಇಯರ್ಸ್ ಮಾರ್ಕ್ಸ್. ಓಕೆ, ಪರ್ಸೆಂಟೇಜ್ ಮೇಲೆ ಮಾಡ್ತಾರೆ. ಪ್ಲಸ್ ಅಲ್ಲಿರ್ತಕ್ಕಂಥ ರೋಸ್ಟರ್ ಅಂದ್ರೆ SC ಎಷ್ಟು, ST ಎಷ್ಟು, ಓಕೆನಾ, ಅನ್ರಿಸರ್ವ್ ಎಷ್ಟು, OBC ಎಷ್ಟು, ಇದನ್ನ ಮೇಲೆ ಅವರು ನೋಡ್ಬಿಟ್ಟು ನಿಮ್ಮ ಆ ಕೆಟಗರಿ ಇರ್ತಕ್ಕಂಥ ಹೈಯೆಸ್ಟ್ ಮಾರ್ಕ್ಸ್ ಇರುತ್ತೆ ಅವ್ರಿಗೆ ಮಾತ್ರ ಕೊಡ್ತಾರೆ. ಓಕೆನಾ, ಸುಮ್ಮನೆ ನಾನು ದುಡ್ಡು ಕೊಟ್ಟೆ ಆಗುತ್ತೆ, ದುಡ್ಡು ಕೊಟ್ಟೆ ಆಗ್ಲಿಲ್ಲ, ಈ ತರ ಎಲ್ಲ ಮಾಡಕ್ ಹೋಗ್ಬಿಡಿ. ಈ ವಿಡಿಯೋ ಮುಖಾಂತರ ನಾನು ಏನಪ್ಪಾ ಹೇಳಕ್ ಹೋಗ್ತಿದ್ದೀನಿ ಅಂತಂತಂದ್ರೆ, ಯಾರು ಕೂಡ ₹1 ದುಡ್ಡು ಕೊಟ್ಟು ನೀವು ಜಾಬ್ಗೆ ಅಪ್ಲಿಕೇಶನ್ ಹಾಕಬೇಡಿ. ಕರ್ನಾಟಕದಲ್ಲೇ ಬೇಕು ಅಂದ್ರೂ ಕೂಡ ಇವಾಗ ನೋಡಿ ತುಂಬಾ ಸ್ಟ್ರಿಕ್ಟ್ ಆಗಿದೆ. ನೀವು ಅನ್ಕೊಂಡಿರಂಗೆ ದುಡ್ಡು ಕೊಟ್ರೆ ಎಲ್ಲ ಆಗುತ್ತೆ ಅಂತಕ್ಕಂಥದ್ದು ಸುಳ್ಳು. ಓಕೆ, ಮುಂಚೆ ಎಲ್ಲ ನಡೀತಾ ಇತ್ತು. ಓಕೆನಾ, ಈಗ 10-15 ವರ್ಷ ಹಿಂದೆ ಮುಂಚೆ ಎಲ್ಲ ನಡೀತಾ ಇತ್ತು, ದುಡ್ಡು ಕೊಟ್ರೆ ಕೆಲಸ ಆಗ್ತಾ ಇತ್ತು ಅವೆಲ್ಲ. ಬಟ್ ಇವಾಗ ಯಾವುದೇ ಕಾರಣಕ್ಕೂ ಆಗಲ್ಲ. ಯಾಕಂತಂದ್ರೆ ಒಬ್ರಿಗೆ ಗೊತ್ತಾಯ್ತು, ಒಂಚೂರು ವಿಷಯ ಲೀಕ್ ಆಯ್ತು ಅಂತಂತಂದ್ರೆ
ಅದು ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಅಂತ ಎಲ್ಲರೂ ಗೊತ್ತಿದೆ. ಎಲ್ಲರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ದಾರೆ. ಇವಾಗಿನ ಕಾಲದಲ್ಲೂ ಕೂಡ ನೀವು ದುಡ್ಡು ಕೊಟ್ಟು ಇದು ಮಾಡ್ತಾ ಇದ್ದೀರಿ, ಮೋಸ ಹೋಗ್ತಾ ಇದ್ದೀರಾ ಅಂತಂದ್ರೆ ನಿಮ್ಮಂತ ದಡ್ಡರು ಯಾರು ಇಲ್ಲ. ಓಕೆ. ಸೊ ಇವಾಗ ನಾನೇ ಆದ್ರೂ ಕೂಡ ಅರೌಂಡ್ 7 ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದೀನಿ. ಓಕೆ. ಸೊ ಯಾವುದೇ ಒಂದು ರೂಪಾಯಿನೂ ದುಡ್ಡು ಕೊಟ್ಟಿಲ್ಲ. ಓಕೆ. ಎಲ್ಲ ನಿಮ್ಮ ಬೇಸಿನ ಪರ್ಸೆಂಟೇಜ್ ಅಷ್ಟೇ. ನಿಮ್ಮ ಮಾರ್ಕ್ಸ್ ನೀವು ಯಾವ ತರ ಓದ್ತೀರಾ ಅದ್ರ ಮೇಲೆ ಅಷ್ಟೇ ಡಿಪೆಂಡ್ ಆಗುತ್ತೆ ಹೊರತಾಗಿ. ಓಕೆ. ದುಡ್ಡು ಕೊಟ್ರೆ ಆಗುತ್ತೆ. ಇವನು ನಾನು ಲಾಸ್ಟ್ ಟೈಮ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಟ್ರೈ ಮಾಡಿ ಅಂತಂದೇಳಿ ತುಂಬಾ ಜನ ಕೇಳಿದೆ. ಓಕೆನಾ. ಸೊ ಅದಕ್ಕೂ ಕೂಡ ಹೇಳಿದ್ರು, ಸರ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನಮ್ಮ ಕೈಲಿ ಆಗಲ್ಲ, ನಾವು ದುಡ್ಡು ಕೊಡ್ಬೇಕಾಗುತ್ತೆ, ದುಡ್ಡು ಕೊಟ್ರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಸುಳ್ಳು. ಓಕೆ. ಯಾಕಂದ್ರೆ ನಾನೇ ಬೆಸ್ಟ್ ಲೈವ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. 1 ರೂಪಾಯಿನೂ ಕೊಡೋದ್ ಬೇಕಾಗಿಲ್ಲ. ಎಲ್ಲ ಬೇಸ್ಡ್ ಆನ್ ಯುವರ್ ಪರ್ಸೆಂಟೇಜ್ ಅಷ್ಟೇ. ನಿಮ್ಮ ಮಾರ್ಕ್ಸ್, ನೀವು ಯಾವ ತರ ಪ್ರಿಪರೇಷನ್ ಆಗಿ ಮಾರ್ಕ್ಸ್ ತೆಗಿತೀರಾ, ಎಕ್ಸಾಮ್ ಯಾವ ತರ ಬರೀತೀರಾ ಅಂತ ಒಂದು ಡಿಪೆಂಡ್ ಅಷ್ಟೇ. ಓಕೆ. ಓಕೆ. ಈಗ ನೆಕ್ಸ್ಟ್ ಮುಂದೆ ನೋಡ್ತಾ ಹೋಗೋಣ. ನೋಡಿ, ಮೀಸಲಾತಿ ಕೊಟ್ಟಿದ್ದಾನೆ ಇಲ್ಲ ಆಲ್ರೆಡಿ. ಓಕೆ. ಇನ್ನೊಂದೇನಪ್ಪ ವಿಶೇಷತೆ ಇದರಲ್ಲಿ ಅಂತಂತಂದ್ರೆ, ಸರ್ಕಾರದ ಸುತ್ತೋಲೆ ಸಂಖ್ಯೆ, ಓಕೆ, 2024 ಅನ್ವಯ 67 ಹುದ್ದೆಗಳಲ್ಲಿ 33% ಮಹಿಳಾ ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಅಂದ್ರೆ ಈ 67 ಸೀಟ್ಸ್ ಅಲ್ಲಿ 33% ಅಷ್ಟು, ಓಕೆ, ಯಾರಿಗೆ? ವುಮೆನ್ಗೆ. ಓಕೆ. ಅವರಿಗೆ ಕಂಪಲ್ಸರಿ. ಇನ್ನು ಉಳಿದಿರ್ತಕ್ಕಂಥ ಸೀಟ್ ಮಾತ್ರ ಹುಡುಗರಿಗೆ. ಓಕೆ. ಹುಡುಗರು ಅಂತಂತಂದ್ರೆ ಅದಕ್ಕೆ ಎಲ್ಲರೂ ಭಾಗವಹಿಸಬಹುದು. ಉಳಿದಿರ್ತಕ್ಕಂಥ 33% ಅಂತಂದ್ರೆ ಇನ್ನ 67% ಉಳಿಯುತ್ತೆ. ಈ 67% ಸೇಮ್ ಅಗೇನ್ ವುಮೆನ್ ಪ್ಲಸ್ ಮೆನ್. ಓಕೆನಾ. ಇಬ್ಬರಿಗೂ ಇರುತ್ತೆ. ಇದು ಮಾತ್ರ ಪ್ಯೂರ್ಲಿ ವುಮೆನ್ಗೆ ಇರುತ್ತೆ. ಓಕೆ. ಲೈಕ್ 80-20 ಹಿಂಗೆ ನಮ್ಮ ನಾರ್ಸೆಟ್ ಅಲ್ಲಿ ಇರುತ್ತೋ ಅದೇ ತರನೇ ಇಲ್ಲಿ 33% ಹುಡುಗಿರಿಗಿರುತ್ತೆ. ಇನ್ನು 67% ಹುಡುಗರಿಗೆ ಇಬ್ಬರಿಗೂ ಇರುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇದು ನೋಡಿ ಟೋಟಲ್. ಸೊ ಎಲ್ಲರಿಗೂ ಕೊಟ್ಟಿದ್ದಾರೆ. ಓಕೆನಾ. ಸಾಮಾನ್ಯ, ಪರಿಶಿಷ್ಟ ಜಾತಿ, ಪಂಗಡ, ಓಕೆನಾ, ಪ್ರವರ್ಗ 1, 2A, 2B, 3A, 3B ಎಲ್ಲರಿಗೂ ಕೊಟ್ಟಿದ್ದಾರೆ. ಓಕೆ. ಎಲ್ಲರಿಗೂ ರಿಸರ್ವೇಶನ್ ಇರುತ್ತೆ. ಓಕೆ. ಸುಮ್ನೆ ಸೊ ಆಮೇಲೆ ಕೆಲವರು ಇನ್ನೊಬ್ರು ನನಗೆ ಹೇಳಿದ್ರು ಏನಪ್ಪಾ ಅಂತಂತಂದ್ರೆ, ನಂದು ಅನ್ರಿಸರ್ವ್ ಕ್ಯಾಟಗರಿ, ನನ್ಗೆ ಆಗುತ್ತಿಲ್ಲ, ನನಗೆ ಗೊತ್ತಿಲ್ಲ, ಯಾಕೆ ತುಂಬಾ ಕಾಂಪಿಟೇಷನ್ ಇರುತ್ತೆ, ನಾನು ಬೇರೆ ಯಾವ್ದನ್ನ ಬೇರೆ ಏನ್ ಮಾಡಬಹುದು. ಸಿ ಅನ್ರಿಸರ್ವ್ ಕ್ಯಾಟಗರಿ ಆದ್ರೂ ಅಷ್ಟೇ, ಎಲ್ಲರಿಗೂ ರಿಸರ್ವೇಶನ್ ಇದೆ. ಇಂಡಿಯಾದಲ್ಲಿ ಎಲ್ಲರಿಗೂ ರಿಸರ್ವೇಶನ್ ಇದೆ. ಓಕೆನಾ. ನೀನು ಲೆಸ್ ದೆನ್ 100 ರ್ಯಾಂಕ್ ಬಂದ್ರೆ ಯಾಕಪ್ಪ ನಿನಗೆ ಕೆಲಸ ಸಿಗಲ್ಲ? ಹೌದಲ್ವಾ. ಸೊ ಆರಾಮಾಗಿ ಸಿಗುತ್ತೆ. ಕೈಲಿ ಆಗದವರು ಅದೇನ ಏನೋ ನೆಲ ಡೊಂಕು ಅಂತ ಹೇಳ್ತಿರಂತಲ್ಲ, ಆ ತರ ಮಾತುಗಳನ್ನ ಯಾವತ್ತೂ ಆಡಕ್ ಹೋಗ್ಬೇಡಿ. ನೀವು ಫಸ್ಟ್ ಟ್ರೈ ಮಾಡಿ, ಆಗಿಲ್ಲ ಅಂತಂದ್ರೆ ಹೇಳಿ. ಓಕೆ. ನನ್ನೊಂದು ಅನ್ರಿಸರ್ವ್ ಇದೆ, ಓಕೆ, ನನಗೆ ಆಗಲ್ಲ, ಇವೆಲ್ಲ ಸುಳ್ಳು. ಓಕೆ. ಸೊ ನಂದೇ ರ್ಯಾಂಕ್ ಎಕ್ಸಾಂಪಲ್ ನೀವು ತಗೊಳ್ಳಿ. ನಂದೇ ರ್ಯಾಂಕ್ ಆಲ್ ಇಂಡಿಯಾ ರ್ಯಾಂಕ್ 75 ರ್ಯಾಂಕ್. ಸೊ ನೀವು 76 ರ್ಯಾಂಕ್ ತೆಗ್ರಿ, ಯಾಕಾಗಲ್ಲ? ಅಲ್ವಾ. ಹಾಗೆ ಇನ್ನೊಂದು ಜಾಸ್ತಿ ಸಿಗ್ರಿ. ನೀವು ಎಲ್ಲಿ ಕೇಳ್ತಾರೆ ಅಲ್ಲಿ ಕೊಡ್ತಾರೆ ನಿಮಗೆ. ಓಕೆನಾ. ಸೊ ಅದನ್ನ ಫಸ್ಟ್ ಮನಸ್ಸಲ್ಲಿ ಇಟ್ಕೊಬೇಕಾಗತ್ತೆ. ನಂದು ಅನ್ರಿಸರ್ವ್ ಇದೆ, ನನಗೆ ಆಗಲ್ಲ, ಇವೆಲ್ಲ ಸುಳ್ಳು. ಕೈಲಾಗ್ದವ್ರು ಹೇಳ್ತಾರೆ ಅಂತಾರಲ್ವಾ, ಆ ತರ ಅಷ್ಟೇ. ಓಕೆ. ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇರ್ತೀನಿ. ಓಕೆ. ಅದನ್ನ ಯಾವ ತರ ನೀವು ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಬಿಡ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಓಕೆ. ನನ್ನ ಉದ್ದೇಶ ಏನಪ್ಪಾ ಅಂತಂತಂದ್ರೆ, ಹೆಚ್ಚು ಕನ್ನಡಿಗರು ಕೆಲಸ ತಗೊಳ್ಬೇಕಷ್ಟೇ. ನಾನು ಅದಕ್ಕೆ ಹೇಳ್ತಿರ್ತೀನಿ, ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಏನಂತಂತಂದ್ರೆ, ಯಾವ್ದಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ರೆಗ್ಯುಲರ್ ಆಗಿ ಕಾಲ್ ಆಗ್ತಾ ಇದೆ, ಅಲ್ಲಿ ಅಪ್ಲಿಕೇಶನ್ ಹಾಕಿ. ಕರ್ನಾಟಕದಲ್ಲೇ ಇದ್ದೀರಾ, ಅಲ್ಲೇ ವೇಟ್ ಮಾಡ್ಕೊಂಡಿದ್ದೀರಾ ಅಂತಂತಂದ್ರೆ ನಿಮಗೆ ಏಜ್ ಬಾರ ಹೋಗುತ್ತೆ ಅಂತ ಹೇಳಿದ್ದೀನಿ. ಸೊ ಇವತ್ತು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದೀನಿ. ಓಕೆ. ಇನ್ನೊಂದು ಕೆಳಗಡೆ, ಸೊ ಸರ್ಕಾರದ ಸುತ್ತೋಲೆ ಸಂಖ್ಯೆ 2024, ಓಕೆ, ಬೆಂಗಳೂರು 25/2024 ಅನ್ವಯ ರಾಜ್ಯದ, ಓಕೆ, ವಿವಿಧ ಇಲಾಖೆಗಳಿಗೆ ನಡೆಯುವ ಎಲ್ಲಾ ಹೊರಗುತ್ತಿಗೆ ನೇಮಕಾತಿಗಳಲ್ಲಿ ಪ್ರಸ್ತುತ ಜಾರಿಯಲ್ಲಿರುವ ಮೀಸಲಾತಿ ನಿಯಮ ಕ್ರಮ ಸಂಖ್ಯೆ 3ರ ಹೊರಗುತ್ತಿಗೆ ನೇಮಕಾತಿಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳಿಗೆ ನಿಗದಿಪಡಿಸಿದ ಮೀಸಲಾತಿ ಪ್ರಮಾಣದಲ್ಲಿ ಕನಿಷ್ಠ 33% ಮಹಿಳೆಯರನ್ನು ನೇಮಕಾತಿ ಮಾಡಿಕೊಳ್ಳತಕ್ಕದ್ದು ಎಂಬ ಅಂಶದ ಆಧಾರದ ಮೇರೆಗೆ ಮೀಸಲಾತಿಯನ್ನು ನಿಗದಿಪಡಿಸಲಾಗಿದೆ. ಸೊ ಗೌರ್ಮೆಂಟ್ ಆರ್ಡರ್ ಇದೆ, ಇದಕ್ಕೆ ಏನು ಮಾಡೋಕ್ಕಾಗಲ್ಲ. ಓಕೆ. ಎಲ್ಲಾ ಹೊರಗುತ್ತಿಗೆ, ನಾಟ್ ಓನ್ಲಿ ಫಾರ್ ದ ನರ್ಸಿಂಗ್ ಆಫೀಸರ್, ಆಲ್ ಔಟ್ಸೋರ್ಸ್ ರಿಕ್ರೂಟ್ಮೆಂಟ್ ಏನಿದೆ ಎಲ್ಲದಕ್ಕೂ ಕೂಡ ಅಪ್ಲೈ ಆಗುತ್ತೆ ಅದು. ಓಕೆ. ಸೊ ಹುದ್ದೆ ವಿವರ ನೋಡ್ಬೋದು ನಾವಿಲ್ಲಿ. ಸೇಮ್ BSc ನರ್ಸಿಂಗ್ ಕ್ವಾಲಿಫಿಕೇಶನ್ ಇಲ್ಲಿ ಕೇಳಿದರೆ, ಸೊ ಇದು ಕೂಡ ನಾನು ಅಕ್ಸೆಪ್ಟ್ ಮಾಡಲ್ಲ. ಯಾಕಂತಂದ್ರೆ BSc GNM ಇಲ್ಲ, GNM ಅಟ್ಲೀಸ್ಟ್ ಅವರು 2 ಇಯರ್ ಎಕ್ಸ್ಪೀರಿಯನ್ಸ್ ಕೇಳಬೇಕಿತ್ತು ಆಕ್ಚುಲಿ. ಓಕೆನಾ. ಇಲ್ಲ ಅಂತ BSc ಫ್ರೆಶರ್ಸ್ ಕ್ಯಾನ್ ಅಪ್ಲೈ. ಸೊ ಇಲ್ಲಿ ಓನ್ಲಿ BSc ಅವರಿಗೆ ಕೇಳಿದರೆ. ಓಕೆ. ಕೆಳಗಡೆ ಕೊಟ್ಟಿದೆ ನೋಡಿ, BSc ನರ್ಸಿಂಗ್ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಡಿಪ್ಲೊಮಾ ಇನ್ ನರ್ಸಿಂಗ್ ಅಭ್ಯರ್ಥಿಗಳನ್ನು ಪರಿಗಣಿಸಲಾಗುವುದು. ಓಕೆ. ಅಂದ್ರೆ BSc ಅಪ್ಲಿಕೇಶನ್ ಏನಾದ್ರು ಬಂದಿಲ್ಲ ಮ್ಯಾಕ್ಸಿಮಮ್ ಅಂತಂದ್ರೆ, GNM ಆಗಿರ್ತಕ್ಕಂಥವ್ರು ಯಾರಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಅವ್ರನ್ನ ತಗೊಳ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಕಂಪ್ಲೀಟ್ ಆಗಿ ಸಪೋಸ್ ಈಗ ಒಂದು 1,000 BSc ಅಪ್ಲಿಕೇಶನ್ ಬಿತ್ತು ಅಂತಂತಂದ್ರೆ GNM ಅವ್ರಿಗೆ ಅವಕಾಶ ಇರೋದೇ ಇಲ್ಲ. ಓಕೆನಾ.
ಸೊ ನಾನು ಹೇಳೋದೇನಪ್ಪಾ ಅಂತಂತಂದ್ರೆ ಯಾವ ರೀತಿಯಾಗಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ BSc ಅವರಿಗೆ ಫ್ರೆಶರ್ಸ್ ತಗೊಳ್ತಾರೆ, JNM ಅವರಿಗೆ ಅಟ್ಲೀಸ್ಟ್ 1 ಇಯರ್ 2 ಇಯರ್ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಅದೇ ತರ ಇವರು ಕೂಡ ತಗೊಳ್ಬಹುದಾಗಿತ್ತು, ಬಟ್ ತಗೊಂಡಿಲ್ಲ. ಓಕೆ, ಸೊ BSc ಇಲ್ಲ ಅಂತಂದ್ರೆ ಮಾತ್ರ JNM ಹೋಗ್ತಾರೆ. ಸೊ ಸೇಮ್ ಇದು ಕೂಡ ರೋಸ್ಟರ್. ಓಕೆ, ನೀವು ನೋಡಬಹುದು 67 ಪೋಸ್ಟ್ ಇದಾವೆ. ಓಕೆ, ಆಮೇಲೆ ನೋಡಿ ವಯೋಮಿತಿ ಎಷ್ಟಪ್ಪ ಅಂತಂತಂದ್ರೆ ಸಾಮಾನ್ಯ ವರ್ಗದವರಿಗೆ 40 ವರ್ಷ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಆಮೇಲೆ ಪ್ರವರ್ಗ ಅವರಿಗೆ 45 ಇಯರ್ಸ್ ಕೊಟ್ಟಿದ್ದಾರೆ. ದೆನ್ ಸೇಮ್ OBC ಅವರಿಗೆ 43 ಇಯರ್ಸ್ ಇರುತ್ತೆ. ಇದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ಸೇಮ್ ಅಪ್ಲೈ ಆಗುತ್ತೆ. 5 ಇಯರ್ಸ್ SC ST ಇರುತ್ತೆ. ಆಮೇಲೆ OBC ಗೆ 3 ಇಯರ್ಸ್ ಎಕ್ಸ್ಟೆನ್ಷನ್ ಇರುತ್ತೆ. ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಅಗತ್ಯ ಜಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ. ಕಾರ್ಮಿಕ, ಆಮೇಲೆ ನೋಡಿ ಇವ್ರು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತಂತಂದ್ರೆ, ವೇತನ ಎಷ್ಟಪ್ಪ ಅಂತಂತಂದ್ರೆ ಕಾರ್ಮಿಕ ಇಲಾಖೆ ನಿಗದಿಪಡಿಸಿರುವ ಕನಿಷ್ಠ ವೇತನ ಅಷ್ಟೇ. ಆಕ್ಚುಲಿ ಕಾರ್ಮಿಕ ಇಲಾಖೆ ಎಷ್ಟಪ್ಪ ನಿಗದಿಪಡಿಸಿದೆ ಅಂತಂತಂದ್ರೆ, ಸೊ ಅದು ಆಕ್ಚುಲಿ ಮಿನಿಮಮ್ ವೇಜಸ್ ಅಂತ ಹೇಳ್ತೀವಿ. ಸೊ 33,000 ರೂಪಾಯಿ ಕೊಡ್ಬೇಕಾಗತ್ತೆ. ಆಲ್ರೆಡಿ ಈಗ ಮೆಡಿಕಲ್ ಕಾಲೇಜಸ್ ಅಲ್ಲಿ, ಓಕೆನಾ, ಈ ಇಂದಿರಾ ಗಾಂಧಿ ಹಾಸ್ಪಿಟಲ್ ಅಲ್ಲಿ, ಓಕೆನಾ, ಕಿಮ್ಸ್ ಅಲ್ಲಿ, ಸೊ ಈ ತರ ಮೆಡಿಕಲ್ ಕಾಲೇಜುಗಳಲ್ಲಿ, ಆಮೇಲೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅಲ್ಲಿ, ಆಮೇಲೆ ವಿಕ್ಟೋರಿಯಾದಲ್ಲಿ ಇಲ್ಲೆಲ್ಲ 33,000 ರೂಪಾಯಿ ಕೊಡ್ತಾ ಇದ್ದಾರೆ ಹೊರಗಿತ್ತಿಗೆ ಇವರಿಗೆ. ಸೊ ಮೋಸ್ಟ್ಲಿ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇವರು ಕೂಡ ಇಲ್ಲಿ ಮೆನ್ಷನ್ ಮಾಡಿಲ್ಲ ಯಾಕೆ ಅಂತಂದೇಳಿ. ಓಕೆನಾ, ಸೊ 33,000 ರೂಪಾಯಿ ಸ್ಯಾಲರಿ ಇರುತ್ತೆ. ಓಕೆ, ಇಲ್ಲಪ್ಪ 33,000 ರೂಪಾಯಿ ಇಲ್ಲ ಅಂತಂತಂದ್ರೆ ಯುವರ್ ಸ್ಯಾಲರಿ ವಿಲ್ ಬಿ 13,000 ಓನ್ಲಿ. ಇದು NHM ಗೈಡ್ಲೈನ್ಸ್. ಆಕ್ಚುಲಿ 13,000 ಇರ್ತಕ್ಕಂಥದ್ದು NHM ಗೈಡ್ಲೈನ್ಸ್. ಓಕೆ, ನಾನು ನಿನ್ನೆ ಕೂಡ ಹೇಳಿದ್ದೀನಿ, ನಿನ್ನೆದು 100% ಅದು NHM ಆಗಿರ್ತಕ್ಕಂಥದ್ದು. ಸೊ ಅಲ್ಲಿ ಏನಾದ್ರು ನಿಮಗೆ ಓಕೆನಾ ಲಕ್ಕಿ ಇದ್ದೀರಿ ಅಂತಂದ್ರೆ 33,000 ಸಿಗುತ್ತೆ, ಇಲ್ಲ ಅಂತಂದ್ರೆ 13,000 ಫಿಕ್ಸ್ ಇಷ್ಟೇ. ಓಕೆನಾ, ಬಟ್ ಅದೇ ನೀವು AIMS ಏನಾದ್ರು ಬಂದ್ರಿ ಅಂತಂತಂದ್ರೆ ನಿಮ್ಮ ಗ್ರಾಸ್ ಸ್ಯಾಲರಿನ 1,10,000 ರೂಪಾಯಿ ಆಗುತ್ತೆ. ಓಕೆ, ಬೈ ಹ್ಯಾಂಡ್ ನಿಮಗೆ 86 ಪ್ಲಸ್ ಸಿಗುತ್ತೆ. ಇವಾಗ 93 ಪ್ಲಸ್ ಸಿಗ್ತಾ ಇದೆ ಇಲ್ಲಿ AIMS BV ನಗರದಲ್ಲಿ. ಓಕೆ, ಆಮೇಲೆ ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮತ್ತು ಸಮಯ ಸೇಮ್ ನಾನು ಆಲ್ರೆಡಿ ಹೇಳಿದ್ದೀನಿ. ಓಕೆ, ಸೇಮ್ ಅಡ್ರೆಸ್ಗೆ ಯಾವ ಅಡ್ರೆಸ್ಗೆ ಪೋಸ್ಟ್ ಮಾಡಬೇಕು ಅಥವಾ ಡೈರೆಕ್ಟ್ ಬೈ ಹ್ಯಾಂಡ್ ಆಗಿ ಹೋಗಿ ಕೂಡ ಕೊಡಬಹುದು. ಓಕೆ, ಒಂದ್ಸರಿ ವಿಡಿಯೋ ನೋಡಿ. ಓಕೆ, ಮತ್ತೆ ಪದೇ ತುಂಬಾ ಜನ ಮೆಸೇಜ್ ಮಾಡ್ತಾರೆ, ಏನಪ್ಪಾ ಅಂತಂದ್ರೆ ಯಾವ ತರ ಹಾಕಬೇಕು. ನಾನೆಲ್ಲ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ, ಬಟ್ ಸ್ಟಿಲ್ ಪೀಪಲ್ ಆರ್ ಆಸ್ಕಿಂಗ್ ಮೆಸೇಜ್ ಮಾಡ್ಕೊಂಡ್ಬಿಟ್ಟು. ಓಕೆ, ನೇಮಕಾತಿ ವಿಧಾನ ಸೇಮ್ ನಾನು ಆಲ್ರೆಡಿ ಹೇಳಿದ್ದೀನಿ. ನೇಮಕಾತಿಯನ್ನು ಮೆರಿಟ್ ಮತ್ತು ಮೀಸಲಾತಿ ಹಾಗೂ ಸಂದರ್ಶನದ ಮುಖಾಂತರ ಆಯ್ಕೆ ಮಾಡಲಾಗುತ್ತದೆ. ಸೊ 100% ಅದಂಗೆ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ನೋಡಿ, ಇದು ಯಾವ್ದಪ್ಪ ಅಂತಂದ್ರೆ CT ಸ್ಕ್ಯಾನ್ ಮತ್ತು MRI ಟೆಕ್ನಿಷಿಯನ್. ಇಲ್ಲೂ ಕೂಡ ಯಾರಾದ್ರೂ BSc ಮೆಡಿಕಲ್ ಇಮೇಜಿಂಗ್ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಹೇಳ್ಬೋದು. ಸೊ ಇಲ್ಲಿ ಅವರಿಗೆ ನೋಡಿ ಕ್ಲಿಯರ್ ಆಗಿ ಸ್ಯಾಲರಿ ಮೆನ್ಷನ್ ಮಾಡಿದ್ದಾರೆ, 27,500 ಅಂತಂದೇಳಿ ಸ್ಯಾಲರಿ ಮೆನ್ಷನ್ ಮಾಡಿದ್ದಾರೆ. ಸೇಮ್ ಇದು ಕೂಡ ಹಂಗೆ ಇರುತ್ತೆ, ಏನು ಏಜ್ ರೆಸ್ಟ್ರಿಕ್ಷನ್ಸ್ ಎಲ್ಲ. ಇವರು ಕೂಡ ಲಾಸ್ಟ್ ಡೇಟ್ ಸೇಮ್ ಇದೆ, ಬಟ್ ಅವರಿಗೆ ಆಲ್ರೆಡಿ ಸ್ಯಾಲರಿ ಮೆನ್ಷನ್ ಮಾಡಿದ್ದಾರೆ, ಬಟ್ ನರ್ಸಿಂಗ್ ಆಫೀಸರ್ಗೆ ಸ್ಯಾಲರಿನ ಮೆನ್ಷನ್ ಮಾಡಿಲ್ಲ. ಓಕೆ, ಸೊ ಇದು ನೋಡಿ ಅಪ್ಲಿಕೇಶನ್ ಫಾರ್ಮ್ ಇದು. ಓಕೆ, ಅಪ್ಲಿಕೇಶನ್ ಫಾರ್ಮ್ ನಾನು ಇದನ್ನ ನಾನು ನಮ್ಮ ಗ್ರೂಪ್ಗಳಲ್ಲಿ ಹಾಕ್ತೇನೆ. ಓಕೆ, ವಾಕ್ಯನ ಅಕಾಡೆಮಿ ವಾಟ್ಸ್ಆಪ್ ಗ್ರೂಪಲ್ಲಿ ಹಾಕ್ತೇನೆ. ಸೊ ಯಾರಿಗಾದ್ರೂ ವಾಟ್ಸ್ಆಪ್ ಗ್ರೂಪ್ ಇನ್ನು ಯಾರಾದ್ರೂ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂತಂದ್ರೆ ನೀವು ಈ ನಂಬರ್ಗೆ ಮೆಸೇಜ್ ಮಾಡ್ಬೋದು, 8867122123. ಸೊ ನಿಮ್ಮನ್ನ ಈ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಿಮ್ಮನ್ನ ಆ್ಯಡ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.